ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಧನಾ ಅಕಾಡೆಮಿ ಶಿಕಾರಿಪುರ. ನಾನು ನಿಮ್ಮ ಪ್ರಕಾಶ್ ಭಂಡಾರಿ ಸರ್ಬಾ. ಓಕೆ ಸ್ನೇಹಿತರೆ, ವಿ ವರ್ ಅಂಡರ್ ದ ಡಿಸ್ಕಷನ್ ಆಫ್ ಹೈ 5 ನೀಡ್ಸ್ ಫಾರ್ ಟ್ರಾನ್ಸ್ಲೇಷನ್. PSC ಟ್ರಾನ್ಸ್ಲೇಷನ್ ಪರೀಕ್ಷೆಯ ಸಲುವಾಗಿ 5 ಬಹಳ ಅಗತ್ಯ ಇರತಕ್ಕಂತಹ 5 ವಿಷಯಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಆ 5 ವಿಷಯಗಳು ಯಾವ್ಯಾವುದಾಗಿತ್ತು ಅನ್ನೋದನ್ನು ಒಂದೊಂದಾಗಿಯೇ ನೋಡ್ತಾ ಹೋದರೆ, high 5 needs are parts of speech. First one among other high 5 needs is parts of speech. ಬೇಕಾಗಿರ್ತಕ್ಕಂಥ 5 ಮುಖ್ಯ ವಿಷಯಗಳಲ್ಲಿ ಫಸ್ಟ್ನೇದು ಯಾವುದು? ಪಾರ್ಟ್ಸ್ ಆಫ್ ಸ್ಪೀಚ್. ಅದರಲ್ಲಿ ನಾವು ನೌನ್ ನೋಡಿದ್ವಿ, ಪ್ರನೌನ್ ನೋಡಿದ್ವಿ, ಅಡ್ಜೆಕ್ಟಿವ್ ನೋಡಿದ್ವಿ. ಈಗ ವರ್ಬ್. ಇಟ್ ಈಸ್ ಅವರ್ ಟರ್ನ್ ಟು ಸಿ ವಾಟ್ ದ ವರ್ಬ್ ಈಸ್. ವರ್ಬ್ ಅಂದರೆ ಏನು ಅಂತಕ್ಕಂಥದ್ದನ್ನು ಕಲಿತಕ್ಕಂತಹ ಪ್ರಸ್ತುತ ವಿಡಿಯೋದಲ್ಲಿ ಆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಮತ್ತು ಈ ಹಿಂದಿನ ವಿಡಿಯೋದ ಕನೆಕ್ಟಿವಿಟಿ ಕೂಡ ಅದಕ್ಕೆ ಇದೆ. ಸೊ ಆ್ಯಸ್ ಯೂಸ್ವಲ್ ಇನ್ ಮೈ ಈಚ್ ಆ್ಯಂಡ್ ಎವ್ರಿ ವಿಡಿಯೋಸ್, ಆ್ಯಸ್ ಐ ರಿಕ್ವೆಸ್ಟೆಡ್ ಯು, ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಒನ್ಸ್ ಅಗೇನ್ ಹಿಯರ್ ಟು. ಏನಪ್ಪ ಅಂತಂದರೆ, ನಾನು ಈ ಹಿಂದಿನ ವಿಡಿಯೋದಲ್ಲೂ ಕೂಡ ಅದೇ ವಿನಂತಿಯನ್ನು ಮಾಡಿದ್ದೆ, ಇವತ್ತು ಅದೇ ವಿನಂತಿಯನ್ನು ಮಾಡ್ತೇನೆ. ದಯವಿಟ್ಟು ನನ್ನ ಈ ಹಿಂದಿನ ವಿಡಿಯೋಸ್ಗಳನ್ನೆಲ್ಲವನ್ನೂ ಕೂಡ ಪ್ಲೇ ಲಿಸ್ಟಲ್ಲಿ ತಾವು ನೋಡ್ಬೋದು. ಆ ಎಲ್ಲ ವೀಡಿಯೋಸ್ಗಳನ್ನು ಸ್ವಲ್ಪ ಗ್ಲ್ಯಾನ್ಸ್ ಮಾಡ್ತಾ ಇದ್ದರೆ ಮಾತ್ರ ಇವತ್ತಿನ ವಿಡಿಯೋಕ್ಕೆ ಬಹಳ ಬೇಗ ಕನೆಕ್ಟಿವಿಟಿ ಸಿಗುತ್ತೆ ಅಂತಕ್ಕಂಥ ಒಂದು ಸಲಹೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಮತ್ತು ವಿನಂತಿಯನ್ನು ಮಾಡ್ತಾ, ದಯವಿಟ್ಟು ಈಚ್ ಆ್ಯಂಡ್ ಎವ್ರಿ ವಿಡಿಯೋನ ಗ್ಲ್ಯಾನ್ಸ್ ಮಾಡಿಕೊಂಡು ಈ ವಿಡಿಯೋನ ನೋಡಲಿಕ್ಕೆ ನೀವು ಪ್ರಾರಂಭ ಮಾಡಿದ್ದೆ ಆದರೆ ಭಾಳ ಬೇಗ ಕನೆಕ್ಟಿವಿಟಿ ಸಿಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಓಕೆ ಸ್ನೇಹಿತರೆ, ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ನೌನ್ ಆಗಿತ್ತು, ಪ್ರನೌನ್ ಆಗಿತ್ತು, ಅಡ್ಜೆಕ್ಟಿವ್ ಆಗಿತ್ತು. ಈಗ ನಾವು ವರ್ಬಲ್ಲಿದ್ದೀವಿ. ವರ್ಬ್ ಅಂದ್ರೇನು? ವರ್ಕ್. ವರ್ಕ್ ಅಂದ್ರೇನು? ಆ್ಯಕ್ಷನ್. ಆ್ಯಕ್ಷನ್ ಅಂದ್ರೇನು? ಕ್ರಿಯೆ. ವರ್ಬ್ ಅಂದರೆ ಕ್ರಿಯೆ. ಕ್ರಿಯೆ ಅಂದ್ರೇನು? ಕೆಲಸ. ಕೆಲಸ ಅಂದರೆ ಏನು? ಆ್ಯಕ್ಷನ್. ಆ್ಯಕ್ಷನ್ ಅಂದ್ರೇನು? ನಟನೆ. ನಟನೆ ಮಾಡ್ತಕ್ಕಂಥದ್ದು ವರ್ಬೆ, ಕೆಲಸ ಮಾಡ್ತಕ್ಕಂಥದ್ದು ವರ್ಬೆ. ಏನಾದರೂ ಕ್ರಿಯೆಯನ್ನು ಮಾಡಿದರೆ ಅದೇ ಕ್ರಿಯಾಪದ, ಅದೇ ವರ್ಬು. ಹಾಗಾದರೆ ಟೆನ್ಸ್ ಅಂದರೆ ಏನು? ಈಗ ಟೆನ್ಸಿಗೂ ಮತ್ತು ಕ್ರಿಯಾಪದಕ್ಕೂ ಎಲ್ಲೋ ಒಂಥರ ಅನ್ಯೂನ್ಯವಾದ ಒಂದು ಸಂಬಂಧ ಇದೆ. ಹೆಂಗೆ ಸಂಬಂಧ ಇದೆ? ಕಾಲಕ್ಕೆ ಕ್ರಿಯಾಪದ ಅಂದ್ರೇನು? ವರ್ಬ್, ವರ್ಕ್ ಆರ್ ಆ್ಯಕ್ಷನ್. ಆ ಕ್ರಿಯಾಪದಕ್ಕೆ ಒಂದು ಕಾಲಘಟ್ಟವನ್ನು ನೀಡ್ತಕ್ಕಂತಹದ್ದೇ ಟೆನ್ಸ್. ಟೆನ್ಸ್ ಈಸ್ ನಥಿಂಗ್ ಬಟ್ ಅ ಫಾರ್ಮ್ ಆಫ್ ವರ್ಬ್. ಕ್ರಿಯಾಪದಕ್ಕೆ ಒಂದು ಕಾಲಘಟ್ಟವನ್ನು ನೀಡ್ತಕ್ಕಂತಹ ಪ್ರಯತ್ನವೇ ಯಾವುದು? ಟೆನ್ಸ್. ಸೊ ಪಾರ್ಟ್ಸ್ ಆಫ್ ಸ್ಪೀಚಿಗೂ ಮತ್ತು ಟೆನ್ಸಿಗೂ ಅನ್ಯೂನ್ಯವಾದ ಒಂದು ಸಂಬಂಧ ಇದೆ. ಅದರಲ್ಲೂ ವಿಶೇಷವಾಗಿ ವರ್ಬೊಟ್ಟಿಗೆ ಹೆಚ್ಚಿನ ಸಂಬಂಧ ಇದೆ. ವರ್ಬಿಗೆ ಕಾಲಘಟ್ಟಗಳನ್ನು ನೀಡ್ತಕ್ಕಂತಹ ಪ್ರಯತ್ನವೇ ಟೆನ್ಸ್ ಅಂತಕ್ಕಂಥದ್ದು. ಸೊ ಹಾಗಾಗಿ ಟೆನ್ಸ್ ಅಂದ್ರೆ ವರ್ಬು, ವರ್ಬ್ ಅಂದ್ರೆ ಟೆನ್ಸು. ಹಾಗಾದರೆ ಎಷ್ಟು ಟೆನ್ಸ್ಗಳಿದ್ದಾವೆ ನಮ್ಮಲ್ಲಿ? ವಿ ಆರ್ ಹ್ಯಾವಿಂಗ್ 3 ಮೇಜರ್ ಆಸ್ಪೆಕ್ಟ್ಸ್ ಇನ್ ದ ಸೆಕ್ಷನ್ ಕಾಲ್ಡ್ ಟೆನ್ಸ್. ಟೆನ್ಸ್ ಅಂತಕ್ಕಂಥ ವಿಷಯ ಬಂದಾಗ ನಾವು 3 ಮುಖ್ಯ ಆಸ್ಪೆಕ್ಟ್ಗಳನ್ನ ನೋಡ್ತೇವೆ. ಅದರಲ್ಲಿ ಫಸ್ಟ್ನೇದು ಯಾವುದು? ಪ್ರೆಸೆಂಟ್ ಟೆನ್ಸ್. ಎರಡನೇದು ಯಾವುದು? ಪಾಸ್ಟ್ ಟೆನ್ಸ್. ಮೂರನೇದು ಯಾವುದು? ಫ್ಯೂಚರ್ ಫಾರ್ಮ್. ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಫಾರ್ಮ್ ಅಂತಕ್ಕಂಥ 3 ಕಾಲಘಟ್ಟಗಳಲ್ಲಿ ಫಸ್ಟ್ನೇದು ಯಾವುದು? ಪ್ರೆಸೆಂಟ್. ಟೆನ್ಸ್ ಈಸ್ ನಥಿಂಗ್ ಬಟ್ ಫಾರ್ಮ್ ಆಫ್ ವರ್ಬ್. ವರ್ಬ್ ಅಂದರೆ ಟೆನ್ಸೇ, ಟೆನ್ಸ್ ಅಂದರೆ ವರ್ಬ್. ಕ್ರಿಯಾಪದಕ್ಕೆ ಒಂದು ರೂಪ ಕೊಡ್ತಕ್ಕಂಥದ್ದು ಯಾವುದು? ಟೆನ್ಸ್. ಟೆನ್ಸ್ ಈಸ್ ನಥಿಂಗ್ ಬಟ್ ಫಾರ್ಮ್ ಆಫ್ ವರ್ಬ್. ಕ್ರಿಯಾಪದಕ್ಕೆ ಒಂದು ರೂಪ ಕೊಡ್ತಕ್ಕಂಥ ಕೆಲಸ ಮಾಡೋದು ಯಾವುದು? ಟೆನ್ಸ್. ಟೆನ್ಸ್ ಈಸ್ ನಥಿಂಗ್ ಬಟ್ ಫಾರ್ಮ್ ಆಫ್ ವರ್ಬ್. ಸೊ ಹಾಗಿರ್ಬೇಕಾದ್ರೆ 3 ಮುಖ್ಯ ಕಾಲಘಟ್ಟಗಳಲ್ಲಿ ಮೊದಲನೇದು ಯಾವುದು? ಪ್ರೆಸೆಂಟ್. ಇಟ್ ಹ್ಯಾಸ್ 4 ಸಬ್ ಟೆನ್ಸಸ್. ಫಸ್ಟ್ ಒನ್ ಅಮಾಂಗ್ ದೆಮ್ ಈಸ್ ಸಿಂಪಲ್ ಪ್ರೆಸೆಂಟ್ ಆರ್ ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್. Today our turn is to study or to know what really present perfect continuous tense is. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಥವಾ ಪ್ರೆಸೆಂಟ್ ಸಿಂಪಲ್ ಅಂದ್ರೇನು? ಕ್ರಿಯೆ ನಡೆಯುತ್ತದೆ. ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂದ್ರೇನು? ಕ್ರಿಯೆ ನಡೆಯುತ್ತಿದೆ. ಪ್ರೆಸೆಂಟ್ ಪರ್ಫೆಕ್ಟ್ ಅಂದ್ರೇನು? ಕ್ರಿಯೆ ನಡೆದಿದೆ. ಈ ಹಿಂದಿನ ವಿಡಿಯೋ ತನಕ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ತನಕ ಕಲ್ತ್ಕೊಂಡು ಬಂದಿದ್ದೇವೆ. ಇವತ್ತು ಅದರ ಮುಂದುವರಿದ ಭಾಗ ಯಾವುದು? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಸ್ನೇಹಿತರೆ, ಅಲ್ಲಿ ಒಂದು ಮಾತು ಸೂಕ್ಷ್ಮವಾಗಿ ನಾವು ವಿಚಾರ ಮಾಡಿದ್ರೆ, ಕೊನೆಯದಾಗಿರ್ತಕ್ಕಂಥದ್ದು ಒಂದು ಟೆನ್ಸೇ ಅಲ್ಲ, ಹೊಸ ರೂಪನೇ ಅಲ್ಲ. ಹೆಂಗೆ ಅಲ್ಲ ಅಂತಂದರೆ, 2 ಹಳೆಯ ಟೆನ್ಸ್ಗಳ ಮಿಶ್ರಣವೇ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಕರಿಬೋದು. ಯಾವ್ಯಾವುದ್ರ ಮಿಶ್ರಣ? ಪ್ರೆಸೆಂಟ್ ಕಂಟಿನ್ಯೂಯಸ್ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್. ಈ 2 ಟೆನ್ಸ್ಗಳ ಮಿಶ್ರಣವೇ ಯಾವುದು? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಅಲ್ಲಿ ನೋಡಿ, ಆ ಸೆಂಟೆನ್ಸೇ ಹೇಳ್ತಾ ಇದೆ ಏನಂತ? ಪ್ರೆಸೆಂಟ್
ಓಕೆ, ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್. ನಾಲ್ಕನೇದು ಪ್ರೆಸೆಂಟ್ ಪಿ ಅಂದ್ರೇನು? ಪ್ರೆಸೆಂಟ್. ನೆಕ್ಸ್ಟ್ ಪಿ ಯಾವುದು? ಪ್ರೆಸೆಂಟ್ ಪರ್ಫೆಕ್ಟ್. ಅದ್ರ ಮೇಲ್ಗಡೆ ಉಂಟು ನೋಡಿ, ಪ್ರೆಸೆಂಟ್ ಪರ್ಫೆಕ್ಟ್. ಮತ್ತು ಸಿ ಯಾವುದು? ಕಂಟಿನ್ಯೂಯಸ್. ಅದ್ರ ಮೇಲೆ ಉಂಟು ನೋಡಿ, ಪ್ರೆಸೆಂಟ್ ಪರ್ಫೆಕ್ಟ್. ಕಂಟಿನ್ಯೂಯಸ್ ಅದ್ರ ಮೇಲ್ಗಡೆ ಉಂಟು ಟೆನ್ಸ್. ಅಂದರೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಮತ್ತು ಪರ್ಫೆಕ್ಟ್ಗಳ ಮಿಶ್ರಣವೇ ಯಾವುದು? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಹಾಗಾದರೆ ಅವೆರಡುಗಳ ಮಿಶ್ರಣವೇ ಆಗಿರ್ತಕ್ಕಂಥ ಒಂದು ವಿಚಾರವನ್ನು ಇವತ್ತು ನಾವು ನೋಡ್ತಕ್ಕಂತಹ ಅನಿವಾರ್ಯತೆ ಇದೆ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಟುಡೇ ಅವರ್ ಟರ್ನ್ ಟು ಡಿಸ್ಕಸ್ ವಾಟ್ ರಿಯಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಎರಡು ಟೆನ್ಸ್ಗಳ ಮಿಶ್ರಣವೇ ಸಿಂಪಲ್ ಪ್ರೆಸೆಂಟ್ ಅಥವಾ ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ನೋಡಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಅಲ್ಲಿಗೆ ಈ ಕಂಟಿನ್ಯೂಯಸ್ ಮತ್ತು ಪರ್ಫೆಕ್ಟ್ಗಳ ಮಿಶ್ರಣವೇ ಯಾವುದು? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಹಾಗಾದರೆ ಅದು ಬಳಕೆ ಯಾವಾಗ ಆಗುತ್ತೆ? ಉದಾಹರಣೆ ಇಲ್ಲೇ ಈ ನಾಲ್ಕನ್ನು ಅಬ್ಸರ್ವ್ ಮಾಡ್ತಾ ಹೋದರೆ, ನಾನು ಬರುತ್ತೇನೆ ಸಿಂಪಲ್, ನಾನು ಬರುತ್ತಿದ್ದೇನೆ ಕಂಟಿನ್ಯೂಯಸ್, ನಾನು ಬಂದಿದ್ದೇನೆ ಪರ್ಫೆಕ್ಟ್ ಕಂಟಿನ್ಯೂಯಸ್ ಅಂದ್ರೇನು? ನಾನು ಬರುತ್ತಲೇ ಇದ್ದೇನೆ, ಕ್ರಿಯೆ ನಡೆಯುತ್ತಲೇ ಇದೆ, ನಡೆಯುತ್ತದೆ, ನಡೆಯುತ್ತಿದೆ, ನಡೆದಿದೆ, ನಡೆಯುತ್ತಲೇ ಇದೆ. ಹಾಗಾದರೆ ಅದೇನು ಅನ್ನೋದನ್ನು ನೋಡಿಕೊಂಡು ಬರೋಣ. ಲಿಸ್ಟ್ ಆಫ್ ರೆಗ್ಯುಲರ್ ಆರ್ ಇರ್ರೆಗ್ಯುಲರ್ ವರ್ಬ್. ಇದು ನನ್ನ 3ನೇ ವಿಡಿಯೋ ಅಂತ ಕಾಣುತ್ತೆ. ಈ ಒಂದು ಲಿಸ್ಟನ್ನು ನಾನು ನಿಮಗೆ ಪ್ರದರ್ಶನ ಮಾಡ್ತಕ್ಕಂಥದ್ದು. ಯಾಕೆ ಇದನ್ನು ಮಾಡ್ತಾ ಇದ್ದೀವಿ ಅಂತಂದರೆ, ವರ್ಬ್ ವಿ ಅಂದ್ರೇನು? ವರ್ಬ್ 1, ವರ್ಬ್ 2, ವರ್ಬ್ 3, ವರ್ಬ್ 4, ವರ್ಬ್ 5. ಹಾಗಾದರೆ V1 ವರ್ಬ್ 1 ಎಲ್ಲಿ ಬಳಸ್ತೇವೆ? ಸಿಂಪಲ್ ಪ್ರೆಸೆಂಟ್. SPT ಅಂದ್ರೇನು? ಸಿಂಪಲ್ ಪ್ರೆಸೆಂಟ್ V1. SPT ಅಂದ್ರೇನು? ಸಿಂಪಲ್ ಪಾಸ್ಟ್ V2. ಮತ್ತು ಎನಿ ಪರ್ಫೆಕ್ಟ್ ಅಂದ್ರೇನು? V3. ಎನಿ ಕಂಟಿನ್ಯೂಯಸ್ ಅಂದ್ರೇನು? V4. ಟು ಇನ್ಫಿನಿಟಿವ್ ಈಸ್ ಯೂಸ್ಡ್ ವಿತ್ ಎನಿ ಪರ್ಸನ್ ಆ್ಯಂಡ್ ಎನಿ ಟೆನ್ಸ್. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡೋಣ, ಅದ್ರ ಬಗ್ಗೆ ಚರ್ಚೆ ಆಮೇಲೆ ಮಾಡೋಣ. ಸೊ ನೋಡಿ, V1 ಸಿಂಪಲ್ ಪ್ರೆಸೆಂಟಿಗೂ, V4 ಪ್ರೆಸೆಂಟ್ ಕಂಟಿನ್ಯೂಯಸ್ಸಿಗೂ, V3 ಪ್ರೆಸೆಂಟ್ ಪರ್ಫೆಕ್ಟಿಗೂ ಈ ಹಿಂದಿನ ವಿಡಿಯೋಗಳಲ್ಲಿ ಬಳಕೆ ಮಾಡಿದ್ದೇವೆ, ನೋಡಿದ್ದೇವೆ. ಹಾಗಾದರೆ ಈಗ ಇವತ್ತು ಬೇಕಾಗಿರ್ತಕ್ಕಂಥದ್ದು ಯಾವುದು? ಅಗೈನ್ V4. 1, 4, 3, 4. ನೆನ್ಪಿಟ್ಕೊಳ್ಳಿಕ್ಕೆ ಒಂದು ಮೆಥಡ್ ಹೇಳ್ಕೊಡ್ತಾ ಇದ್ದೀನಿ. 1, 4, 3, 4. ಭಾಳ ಸಿಂಪಲ್ ಆಗಿದೆ. 1, 4, 3, 4 ಇಷ್ಟು ಕಟ್ ನೆನ್ಪಿಟ್ಕೊಂಡ್ರೆ ಆಯ್ತು. ಉದಾಹರಣೆ ರೈಟ್ ಅಂತಕ್ಕಂಥ ಒಂದು ಎಕ್ಸಾಂಪಲ್ ತಗೊಂಡಾಗ, ರೈಟ್, ರೋಟ್, ರಿಟನ್, ರೈಟಿಂಗ್ ಟು ರೈಟ್. ಕಮ್, ಕೇಮ್, ಕಮ್, ಕಮಿಂಗ್ ಟು ಕಮ್. ಗೋ, ವೆಂಟ್, ಗಾನ್, ಗೋಯಿಂಗ್ ಟು ಗೋ. ಸ್ಪೀಕ್, ಸ್ಪೋಕ್, ಸ್ಪೋಕನ್, ಸ್ಪೀಕಿಂಗ್ ಟು ಸ್ಪೀಕ್. ರೀಡ್, ರೆಡ್, ರೆಡ್, ರೀಡಿಂಗ್ ಟು ರೀಡ್. ಸಿ, ಸಾ, ಸೀನ್, ಸೀಯಿಂಗ್ ಟು ಸಿ. ಆ ರೀತಿ V1, V2, V3, V4, V5 ಇರುವಾಗ ನಮ್ಮ ಟೆನ್ಸ್ ಪ್ರಕಾರ ಅದನ್ನು ಆರ್ಡರ್ ಮಾಡ್ತಾ ಹೋದರೆ ನಂಬರ್ V1, V4, V3, V4 ಅಂದರೆ 1, 4, 3, 4. ಸಿಂಪಲ್ ಕಂಟಿನ್ಯೂಯಸ್, ಪರ್ಫೆಕ್ಟ್ ಕಂಟಿನ್ಯೂಯಸ್. ಹಾಗಾದರೆ ಅದರ ಬಳಕೆ ಯಾವಾಗ ಮತ್ತು ಎಲ್ಲಿ ಅನ್ನೋದನ್ನು ನಾವು ನೀಟಾಗಿ ನೋಡ್ತಾ ಹೋಗೋಣ. ಓಕೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಕ್ರಿಯೆ ನಡೆಯುತ್ತಲೇ ಇದೆ. ನಡೆಯುತ್ತಲೇ ಇದೆ ಅಂದರೆ ಏನು? ಅಂದರೆ ಇನ್ ಎ ಮ್ಯಾಕ್ಸಿಮಮ್ ವರ್ಕ್ ಮಿನಿಮಮ್ ವರ್ಕ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್, ರೆಸ್ಟ್ ಆಫ್ ದ ವರ್ಕ್ ಈಸ್ ಗೋಯಿಂಗ್ ಆನ್. ಅಂದರೆ ಕೊಟ್ಟಿರ್ತಕ್ಕಂತಹ ಗರಿಷ್ಠ ಕೆಲಸದಲ್ಲಿ ಕನಿಷ್ಠ ಭಾಗ ಮುಗಿದಿದ್ದು ಇನ್ನೂ ಕ್ರಿಯೆ ನಡೆಯುತ್ತಲೇ ಇದ್ದರೆ ಅದಕ್ಕೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತಾರೆ. ಅಂದರೆ ಒಂದು ಗರಿಷ್ಠ ಕೆಲಸ ಇದೆ, ಮ್ಯಾಕ್ಸಿಮಮ್ ವರ್ಕ್ ಇದೆ, ಅದರಲ್ಲಿ ಕನಿಷ್ಠ ಭಾಗ ಮುಗಿದಿದೆ, ಮಿನಿಮಮ್ ಪಾರ್ಟ್ ಈಸ್ ಓವರ್, ರೆಸ್ಟ್ ಆಫ್ ದ ವರ್ಕ್ ಈಸ್ ಗೋಯಿಂಗ್ ಆನ್. ಉದಾಹರಣೆ, ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂತ ಒಂದು ಎಕ್ಸಾಂಪಲ್ ತಗೊಂಡಾಗ, ನಾನು ಬೆಂಗಳೂರಿಗೆ ಹೋಗುತ್ತೇನೆ ಸಿಂಪಲ್, ನಾನು ಬೆಂಗಳೂರಿಗೆ ಹೋಗುತ್ತಿದ್ದೇನೆ ಕಂಟಿನ್ಯೂಯಸ್, ನಾನು ಬೆಂಗಳೂರಿಗೆ ಹೋಗಿದ್ದೇನೆ ಪರ್ಫೆಕ್ಟ್, ನಾನು ಬೆಂಗಳೂರಿಗೆ ಹೋಗುತ್ತಲೇ ಇದ್ದೇನೆ ಪರ್ಫೆಕ್ಟ್ ಕಂಟಿನ್ಯೂಯಸ್. ಇದನ್ನು ಯಾವಾಗ ಬಳಸ್ಬೋದು ಅಂತಂದರೆ, ದಟ್ ವಿಚ್ ಯು ಫೀಲ್ ಹೆವಿ, ದಟ್ ವಿಚ್ ಯು ಫೀಲ್ ಹೆವಿ ದೆನ್ ದಟ್ ಆಫ್ ದ ಆರ್ಡಿನರಿ, ಯು ಕ್ಯಾನ್ ಯೂಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್.
ಒಂದು ಮಾತು ಹೇಳ್ತೀನಿ ಸ್ನೇಹಿತರೆ, ಕಾಲಘಟ್ಟವನ್ನು ಬಳಸ್ತಕ್ಕಂಥದ್ದು ಸೂಕ್ತವಾದ ಸಮಯ ಒಂದು, ಸೂಕ್ತವಾದ ಪರಿಸ್ಥಿತಿನೂ ಕೂಡ ಆಗುತ್ತೆ. ಸಮಯ ಜೊತೆಗೆ ಪರಿಸ್ಥಿತಿಯನ್ನು ಕೂಡ ಅವಲೋಕನ ಮಾಡ್ತಾ ನಾವು ಟೆನ್ಸನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಉದಾಹರಣೆ, ನಾನು ಬೆಂಗಳೂರಿಗೆ ಹೋಗ್ತೀನಿ, ಇದು ಸಿಂಪಲ್ಲು. ಬಸ್ಸಲ್ಲಿ ಕೂತಿದ್ದೀನಿ ಅಂತ ಇಟ್ಕೊಳ್ರಿ, ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಇದು ಕಂಟಿನ್ಯೂಯಸ್. ನಾನು ಹೋಗಿ ಮುಟ್ಟಿ ಆಗಿದೆ, ನಾನು ಬೆಂಗಳೂರಿಗೆ ಹೋಗಿದ್ದೇನೆ, ಇದು ಪರ್ಫೆಕ್ಟ್. 6 ಗಂಟೆಗೆ ಹತ್ತಿದ್ದೀನಿ, ಬೆಳಗ್ಗೆ 9 ಗಂಟೆಗೆ ಹೋಗಿ ರೀಚ್ ಆಗ್ತೀನಿ. 3 ಗಂಟೆಗೆ ನೀವು ಯಾರಾದರೂ ಫೋನ್ ಮಾಡಿದಾಗ ನಾನೇನು ಹೇಳ್ಬೋದು? ಇಲ್ಲ ಮಾರಾಯ, ನಾನು ಇನ್ನೂ ಬೆಂಗಳೂರಿಗೆ ಹೋಗುತ್ತಲೇ ಇದ್ದೇನೆ, ಹೋಗುತ್ತಲೇ ಇದ್ದೇನೆ. ಅಂದರೆ ನಾನು ಹೋಗುತ್ತಿದ್ದೇನೆ ಅನ್ನೋದು ಯಾವಾಗ? ನನಗೆ ಆರಾಮ ಅನಿಸಿದಾಗ. ಇನ್ನು ನಾನು ಹೋಗ್ತಲೇ ಇದ್ದೀನಿ ಅಂತಕ್ಕಂಥದ್ದು ಹೇಳ್ಬೇಕಾದ್ರೆ ಯಾವುದು? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಅಂದರೆ ಕಿರಿಕಿರಿ ಆದಾಗ ಮಾತ್ರ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬಳಸ್ತಾರೆ ಅಂತಕ್ಕಂಥ ಮೀನಿಂಗ್ ಅಲ್ಲ. ಇಲ್ಲಿ ಟೈಮನ್ನು, ಅಂದರೆ ಟೈಮಿಗೆ ಅನುಗುಣವಾಗಿ ಬಳಸ್ತಕ್ಕಂಥದ್ದು ಮತ್ತು ಪರಿಸ್ಥಿತಿಗೆ ಅನುಗುಣವಾಗಿ ಬಳಸ್ತಕ್ಕಂಥದ್ದು ಕೂಡ ಅವಲೋಕನ ಮಾಡಬೇಕಾಗುತ್ತೆ ನಾವು. ಸೊ ಆ ದೃಷ್ಟಿಯಿಂದ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಅಂದರೆ ಏನು ಮತ್ತು ಹೇಗೆ. ಒಂದು ಮಾತು ಹೇಳಿದ್ದೆ ಸ್ನೇಹಿತರೆ ನನ್ನ ಹಿಂದಿನ ವಿಡಿಯೋದಲ್ಲಿ, ಸಿಂಪಲ್ ಟು ಬಿ ಟು ಹ್ಯಾವ್ ಕರೆಕ್ಟಾಗಿ ಗೊತ್ತಿತ್ತು ಅಂತಂದರೆ ನೆಕ್ಸ್ಟ್ ಬರ್ತಕ್ಕಂತಹದ್ದು ಇಂಗ್ಲೀಷು ಏನು ಕಷ್ಟ ಆಗಲ್ಲ. ಇಫ್ ಯು ನೌ ಸಿಂಪಲ್ ಟು ಬಿ ಟು ಹ್ಯಾವ್, ಇಟ್ ಮೀನ್ಸ್ ದಟ್ ಯು ಹ್ಯಾವ್ ಲರ್ನ್ಡ್ ಹಾಫ್ ಆಫ್ ಇಂಗ್ಲೀಷ್. ಔಟ್ ಆ್ಯಂಡ್ ಔಟ್, ದೇರ್ ಇಸ್ ನೋ ಡೌಟ್. ಅದರಲ್ಲಿ ಯಾವ ಕಾರಣಕ್ಕೂ ಡೌಟೇ ಇಲ್ಲ. ಅದನ್ನು ನಾನು ನಿಮಗೆ ಪ್ರೂವ್ ಮಾಡಿ ಆಲ್ರೆಡಿ ತೋರಿಸಿದ್ದೀನಿ. ಸಿಂಪಲ್ ಟು ಬಿ ಟು ಹ್ಯಾವ್ ಬಂದರೆ ಅದರಿಂದನೇ ಕಂಟಿನ್ಯೂಯಸ್ ಮಾಡ್ತಕ್ಕಂಥದ್ದು, ಇದರಿಂದನೇ ಪರ್ಫೆಕ್ಟ್ ಮಾಡ್ತಕ್ಕಂಥದ್ದು ನಾನು ನಿಮಗೆ ಕಲಿಸಿದ್ದೀನಿ. ಇನ್ನು ಕಂಟಿನ್ಯೂಯಸ್ ಆಯಿತು, ಪರ್ಫೆಕ್ಟ್ ಟೆನ್ಸ್ ಕಲಿತಾಯಿತು ಅಂದಮೇಲೆ ಇನ್ನು ಪರ್ಫೆಕ್ಟ್ ಕಂಟಿನ್ಯೂಯಸ್ ಅಂದರೆ ಏನು? ಅದೇ ಅವರಿಬ್ಬರ ಒಂದು ಏನು ಮಿಶ್ರಣ, ಮಿಲನ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಈಸ್ ಎ ಕಾಂಬಿನೇಷನ್ ಆಫ್ ಬೋತ್ ಟೆನ್ಸಸ್ ಲೈಕ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಆ್ಯಂಡ್ ಪ್ರೆಸೆಂಟ್ ಪರ್ಫೆಕ್ಟ್. ಸೊ ಇಟ್ ಈಸ್ ಕಾಲ್ಡ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಅವರಿಬ್ಬರ ಒಂದು ಮಿಶ್ರಣವೇ, ಅವರಿಬ್ಬರ ಒಂದು ಮಿಲನವೇ ಯಾವುದು? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಹಾಗಾದರೆ ಇದೇನು ಭಾಳ ದೊಡ್ಡ ವಿಶೇಷ ಏನಲ್ಲ. ಅವೆರಡನ್ನೂ ಒಂದೊಂದು ಪಾರ್ಟನ್ನು ತಗೊಂಡು ಒಂದು ವಾಕ್ಯ ಮಾಡಿದ್ರೆ ಅದೇ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಆಗುತ್ತೆ. ಸೊ ಅದರಲ್ಲಿ ಒಂದು ವಾಕ್ಯ ಯಾವುದು? DAS, ಡಿಕ್ಲರೇಟಿವ್ ಅಫರ್ಮೇಟಿವ್ ಸೆಂಟೆನ್ಸ್. SNPN ಅಂದರೆ ಗೊತ್ತಿದೆ, ಸಿಂಗುಲರ್ ನಂಬರ್, ಪ್ಲೂರಲ್ ನಂಬರ್. ನೆಕ್ಸ್ಟ್ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಓಕೆ. ಐ ಹ್ಯಾವ್ ಬೀನ್ ರೈಟಿಂಗ್, ವಿ ಹ್ಯಾವ್ ಬೀನ್ ರೈಟಿಂಗ್, ಯು ಹ್ಯಾವ್ ಬೀನ್ ರೈಟಿಂಗ್, ಯು ಹ್ಯಾವ್ ಬೀನ್ ರೈಟಿಂಗ್, ದೇ ಹ್ಯಾವ್ ಬೀನ್ ರೈಟಿಂಗ್, ದೇ ಹ್ಯಾವ್ ಬೀನ್ ರೈಟಿಂಗ್, ಹಿ ಹ್ಯಾಸ್ ಬೀನ್ ರೈಟಿಂಗ್, ಶಿ ಹ್ಯಾಸ್ ಬೀನ್ ರೈಟಿಂಗ್, ಇಟ್ ಹ್ಯಾಸ್ ಬೀನ್ ರೈಟಿಂಗ್. ನಾನು ಬರೆಯುತ್ತಲೇ ಇದ್ದೇನೆ, ನಾವು ಬರೆಯುತ್ತಲೇ ಇದ್ದೇವೆ, ನೀನು ಬರೆಯುತ್ತಲೇ ಇದ್ದೀಯಾ, ನೀವು ಬರೆಯುತ್ತಲೇ ಇದ್ದೀರಿ, ಅವರು ಬರೆಯುತ್ತಲೇ ಇದ್ದಾರೆ, ಅವುಗಳು ಬರೆಯುತ್ತಲೇ ಇದ್ದಾವೆ, ಅವನು ಬರೆಯುತ್ತಲೇ ಇದ್ದಾನೆ, ಅವಳು ಬರೆಯುತ್ತಲೇ ಇದ್ದಾಳೆ, ಅದು ಅಥವಾ ಇದು ಬರೆಯುತ್ತಲೇ ಇದೆ. ಹಾಗಾದರೆ ಇದನ್ನು ಯಾವಾಗ ಬಳಸ್ತಕ್ಕಂಥದ್ದು ನೋಡ್ರಿ. ಐ ರೈಟ್, ಐ ರೈಟ್ ಸಿಂಪಲ್ ಪ್ರೆಸೆಂಟ್. ಐ ಆಮ್ ರೈಟರ್ ಟು ಬಿ, ಐ ಹ್ಯಾವ್ ರೈಟಿಂಗ್ ಸ್ಕಿಲ್ ಟು ಹ್ಯಾವ್. ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಐ ರೈಟ್ ಸಿಂಪಲ್, ಐ ಆಮ್ ರೈಟರ್ ಟು ಬಿ, ಐ ಹ್ಯಾವ್ ರೈಟಿಂಗ್ ಸ್ಕಿಲ್ ಟು ಹ್ಯಾವ್. ಈಗ ಅದೇ ಐ ಆಮನ್ನು ಕೆಳಗೆ ತಗೊಂಡು ವಿ ಫೋರ್ ಮಾಡಿದರೆ ಅದು ಕಂಟಿನ್ಯೂಯಸ್. ಐ ಆಮ್ ರೈಟಿಂಗ್ ಕಂಟಿನ್ಯೂಯಸ್. ಐ ಹ್ಯಾವ್, ಇದೇ ಐ ಹ್ಯಾವ್ ಅನ್ನು ತಗೊಂಡು ಐ ಹ್ಯಾವ್ ರಿಟರ್ನ್ V3 ಪರ್ಫೆಕ್ಟ್. ಈಗ ಅವೆರಡರಲ್ಲೂ ಕೂಡ ಅಲ್ಲಿರ್ತಕ್ಕಂತಹ ಹ್ಯಾವ್ ಆರ್ ಹ್ಯಾಸನ್ನು ತಗೊಂಡು ಮತ್ತು ಇದರಲ್ಲಿರ್ತಕ್ಕಂಥ INGನ ತಗೊಂಡು ಅವರಿಬ್ಬರನ್ನು ಕೂಡ ಒಂದು ಮಿಕ್ಸ್ ಮಾಡಿದಾಗ ಆಗ್ತಕ್ಕಂಥದ್ದೇ ಯಾವುದು? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಅಂದರೆ ಕಾಂಬಿನೇಷನ್ ಆರ್ ಮಿಕ್ಸ್ ಆಫ್ ಬೋತ್ ಟೆನ್ಸಸ್ called present continuous and present perfect is called present perfect continuous tense. Have or has ಅನ್ನು present perfect tense ಇಂದನು, INGಯನ್ನು ಕಂಟಿನ್ಯೂಸ್ ಟೆನ್ಸ್ ಇಂದನು ತಗೊಂಡು ಮಧ್ಯ ಬೀನ್ ಅಂತಕ್ಕಂಥ ಒಂದು ವರ್ಡನ್ನು ಸೇರಿಸಿದಾಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗುತ್ತೆ. ನೋಡಿ ಮಾತೇ ಹೇಳ್ತಾ ಇದೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಒಟ್ಟು 2 ಟೆನ್ಸ್ ಇದೆ ನೋಡಿ ಸ್ನೇಹಿತರೆ ಅದರಲ್ಲಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಅಂದರೆ ಆ ಪರ್ಫೆಕ್ಟ್ ಅಂತಕ್ಕಂಥದ್ದು ಹೇಳೋದು ಯಾವುದು? ಹ್ಯಾವ್ ಆರ್ ಹ್ಯಾಸ್. ಕಂಟಿನ್ಯೂಸ್ ಅಂತಕ್ಕಂಥದ್ದು ಹೇಳೋದು ಯಾವುದು? ING. ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ ING ಆದಾಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಉದಾಹರಣೆ, ನಾನು ಬರೆಯುತ್ತಲೇ ಇದ್ದೇನೆ, ನಾವು ಬರೆಯುತ್ತಲೇ ಇದ್ದೇವೆ, ನೀನು ಬರೆಯುತ್ತಲೇ ಇದ್ದೀಯಾ, ನೀವು ಬರೆಯುತ್ತಲೇ ಇದ್ದೀರಿ,
ಅವರು ಬರೆಯುತ್ತಲೇ ಇದ್ದಾರೆ, ಅವುಗಳು ಬರೆಯುತ್ತಲೇ ಇದ್ದಾವೆ, ಅವನು ಬರೆಯುತ್ತಲೇ ಇದ್ದಾನೆ, ಅವಳು ಬರೆಯುತ್ತಲೇ ಇದ್ದಾಳೆ, ಅದು ಅಥವಾ ಇದು ಬರೆಯುತ್ತಲೇ ಇದೆ. ಬೆಳಗ್ಗೆಯಿಂದ ನಾನು ಅವನಿಗೆ ಹೇಳ್ತಲೇ ಇದ್ದೀನಿ ಮರೆಯ, ಅಲ್ಲಿ ಹೋಗಬೇಡ 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 ಅಂತ. ನೋಡಿರಿ, ಹೇಳುತ್ತಿದ್ದೇನೆ ಕಂಟಿನ್ಯೂಸ್ ಟೆನ್ಸು, ಹೇಳುತ್ತಲೇ ಇದ್ದೇನೆ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಅಂದರೆ ನನಗೆ ಸ್ವಲ್ಪ ಹೆವಿ ಅನಿಸಿದೆ, ಅದು ಆ ಪರಿಸ್ಥಿತಿ ನನಗೇನಾಗಿದೆ, ಕಿರಿಕಿರಿ ಆಗಿದೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಅದನ್ನು ಬಳಸ್ಬೋದು ಒಂದು ಪರಿಸ್ಥಿತಿಯ ವಿಚಾರವಾಗಿ. ಇನ್ನು ಕಾಲಘಟ್ಟಗಳ ವಿಚಾರವಾಗಿ ಹೇಳಬೇಕು ಅಂತಂದರೆ, ಹೇಳ್ತಕ್ಕಂತಹ ಗರಿಷ್ಠ ಕೆಲಸದಲ್ಲಿ ಕನಿಷ್ಠ ಭಾಗ ಮುಗಿಸಿದ್ದೀನಿ. ಹೇಳ್ತಕ್ಕಂಥದ್ದು ಹೇಳ್ತಾನೆ ಇರಬೇಕು, ಅದರಲ್ಲಿ ಸ್ವಲ್ಪ ಟೈಮ್ ಹೇಳಿದ್ದೀನಿ ಮತ್ತು ಕಂಟಿನ್ಯೂಟಿ ಇದೆ, ಅದನ್ನು ಕೂಡ ಅದರಲ್ಲಿ ಹೇಳ್ಬೋದು. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಈ ರೀತಿ ಅಂದರೆ ತಲೆ ಅಂತಕ್ಕಂಥ ಒಂದು ಶಬ್ದ ಎಲ್ಲಿ ಬರುತ್ತೆ, ಅದಕ್ಕೇನಂತಾರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಹೇಗೆ ತಲೆ ಅಂತಕ್ಕಂಥ ಶಬ್ದ ಅಂದರೆ, ನಾನು ಬರೆಯುತ್ತಲೇ ಇದ್ದೇನೆ, ನಾವು ಬರೆಯುತ್ತಲೇ ಇದ್ದೇವೆ, ನೀನು ಬರೆಯುತ್ತಲೇ ಇದ್ದೀಯಾ, ನೀವು ಬರೆಯುತ್ತಲೇ ಇದ್ದೀರಿ, ಅವರು ಬರೆಯುತ್ತಲೇ ಇದ್ದಾರೆ, ಅವುಗಳು ಬರೆಯುತ್ತಲೇ ಇದ್ದಾವೆ, ಅವನು ಬರೆಯುತ್ತಲೇ ಇದ್ದಾನೆ, ಅವಳು ಬರೆಯುತ್ತಲೇ ಇದ್ದಾಳೆ, ಅದು ಅಥವಾ ಇದು ಬರೆಯುತ್ತಲೇ ಇದೆ. ಆ ತಲೆ ಅಂತಕ್ಕಂಥ ಒಂದು ವರ್ಡ್ ಎಲ್ಲರೂ ನಿಮಗೆ ಕನ್ನಡದಲ್ಲಿ ಕಾಣ್ತು ಅಂತಂದರೆ ಅದು ಯಾವ ಟೆನ್ಸು, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಅದರಲ್ಲಿ ನೀವು DNS ವಾಕ್ಯವನ್ನು ಮಾಡ್ತಕ್ಕಂಥದ್ದು, IAS ಮಾಡ್ತಕ್ಕಂಥದ್ದು, INS ಮಾಡ್ತಕ್ಕಂಥದ್ದು, WHIAS ಮಾಡ್ತಕ್ಕಂಥದ್ದು, WHINS ಮಾಡ್ತಕ್ಕಂಥದ್ದನ್ನೆಲ್ಲ ನಾನು ಈ ಹಿಂದಿನ ಪ್ರೆಸೆಂಟ್ ಟೆನ್ಸ್ ಅಂತಕ್ಕಂಥ ಒಂದು ವಿಡಿಯೋದಲ್ಲಿ, ಅದರಲ್ಲೂ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನೋದರಲ್ಲಿ ಈ 6 ವಾಕ್ಯಗಳನ್ನು ನಿಮಗೆ ತೋರಿಸಿದ್ದೀನಿ. ಅದನ್ನು ಇಲ್ಲಿ ಮಾಡ್ಕೊತ ಹೋಗ್ಬೋದು. ಆದರೆ ವೆನ್ ಟು ಯೂಸ್ ಅನ್ನೋದು ಪಕ್ಕ ಅರ್ಥ ಆಗಬೇಕು. ಯಾವಾಗ ಯಾವ ಕಾಲವನ್ನು ಬಳಸಬೇಕು. ಸಿಂಪಲ್ ಪ್ರೆಸೆಂಟ್ ಕ್ರಿಯೆ ನಡೆಯುತ್ತದೆ, ಪ್ರೆಸೆಂಟ್ ಕಂಟಿನ್ಯೂಯಸ್ ಕ್ರಿಯೆ ನಡೆಯುತ್ತಿದೆ, ಪ್ರೆಸೆಂಟ್ ಪರ್ಫೆಕ್ಟ್ ಕ್ರಿಯೆ ನಡೆದಿದೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಅಂದರೆ ಕ್ರಿಯೆ ಶುರುವಾಗಿ ನಡೆಯುತ್ತಲೇ ಇದೆ. ಉದಾಹರಣೆ, ಐ ರೈಟ್, ನಾನು ಬರೆಯುತ್ತೇನೆ. ಐ ಆಮ್ ರೈಟರ್, ನಾನು ಬರಹಗಾರನಾಗಿ ಇದ್ದೇನೆ. ಐ ಹ್ಯಾವ್ ರೈಟಿಂಗ್ ಸ್ಕಿಲ್, ನಾನು ಬರೆಯುವ ಕೌಶಲ್ಯವನ್ನು ಹೊಂದಿದ್ದೇನೆ. ನೋಡಿ, ಅದೇ ಐ ಆಮನ್ನು ಕೆಳಗೆ ತಗೋತೀನಿ. ಐ ಆಮ್ ರೈಟಿಂಗ್ ಕಂಟಿನ್ಯೂಸ್ ಟೆನ್ಸ್. ಐ ಹ್ಯಾವ್ ರಿಟನ್ ಪರ್ಫೆಕ್ಟ್. ಅದೇ ಹ್ಯಾವ್ ಆರ್ ಹ್ಯಾಸ್ ಅನ್ನು ಮತ್ತು ಈ INGನು ಸೇರಿಸಿದಾಗ ಐ ಹ್ಯಾವ್ ಬೀನ್ ರೈಟಿಂಗ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಐ ಹ್ಯಾವ್ ಬೀನ್ ರೈಟಿಂಗ್ ಅಂದರೆ ಹ್ಯಾವ್ ಆರ್ ಹ್ಯಾಸ್ ಅನ್ನು ಪರ್ಫೆಕ್ಟ್ ಟೆನ್ಸಿಂದನೂ INGಯನ್ನು ಕಂಟಿನ್ಯೂಸ್ ಟೆನ್ಸಿಂದನೂ ತಗೊಂಡಾಗ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಕರೆಯಲಾಗುತ್ತೆ. ಐ ರೈಟ್, ಐ ಆಮ್ ರೈಟರ್, ಐ ಆಮ್ ರೈಟರ್, ಐ ಹ್ಯಾವ್ ರೈಟಿಂಗ್ ಸ್ಕಿಲ್, ಐ ಆಮ್ ರೈಟಿಂಗ್, ಐ ಹ್ಯಾವ್ ರಿಟನ್, ಐ ಹ್ಯಾವ್ ಬೀನ್ ರೈಟಿಂಗ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ನಾನು ಬರೆಯುತ್ತೇನೆ, ನಾನು ಬರಹಗಾರನಾಗಿ ಇದ್ದೇನೆ, ನಾನು ಬರೆಯುವ ಕೌಶಲ್ಯವನ್ನು ಹೊಂದಿದ್ದೇನೆ, ನಾನು ಬರೆಯುತ್ತಿದ್ದೇನೆ ಕಂಟಿನ್ಯೂಸ್ ಟೆನ್ಸ್, ನಾನು ಬರೆದಿದ್ದೇನೆ ಪರ್ಫೆಕ್ಟ್ ಟೆನ್ಸ್, ನಾನು ಬರೆಯುತ್ತಲೇ ಇದ್ದೇನೆ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಮಳೆ ಬರ್ತೈತಿ, ಸಿಂಪಲ್. ಮಳೆ ಬರ್ತಾ ಇದೆ, ಕಂಟಿನ್ಯೂಸ್. ಬಹಳ ಮಳೆ ಬಂದಿದೆ, ಪರ್ಫೆಕ್ಟ್. 3 ದಿನಗಳಿಂದ ಮಳೆ ಬರುತ್ತಲೇ ಇದೆ, ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇಲ್ಲಿ ಸಿನ್ಸ್ ಮತ್ತು ಫಾರನ್ನು ಕೂಡ ಬಳಸ್ತಾರೆ ಸ್ನೇಹಿತರೆ. ಅದನ್ನು ನಾನು ನಿಮಗೆ ಗ್ರೂಪ್ C ಕ್ಲಾಸ್ ತೊಗೊಂಡಾಗ ಸಿನ್ಸ್ ಅಂದರೆ ಎಲ್ಲಿ, ಫಾರ್ ಅಂದರೆ ಎಲ್ಲಿ, ಫ್ರಮ್ ಅಂದರೆ ಎಲ್ಲಿ ಅನ್ನೋದನ್ನು ಪ್ರಿಪೋಸಿಷನ್ ಚಾಪ್ಟ್ರಲ್ಲಿ ಅದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ಬೇಕಾದ್ರೆ ಈ ಎಕ್ಸಾಂಪಲನ್ನು ನಾನಲ್ಲಿ ತಗೊಂಡು ನಿಮಗೆ ಕ್ಲಿಯರ್ ಮಾಡ್ತೀನಿ. ಸಿನ್ಸ್ ಮತ್ತು ಫಾರನ್ನು ಈ ವಾಕ್ಯದಲ್ಲಿ ಜಾಸ್ತಿ ಬಳಸ್ತಾರೆ. ಅದು ಸಿನ್ಸ್ ಎಲ್ಲಿ ಬಳಸ್ತಾರೆ, ಫಾರ್ ಎಲ್ಲಿ ಬಳಸ್ತಾರೆ ಅನ್ನೋದ್ರ ಬಗ್ಗೆ ನಾನು ಗ್ರೂಪ್ C ಆ್ಯಂಡ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಏನು ಹೇಳ್ತಾ ಹೋಗ್ತೀನಲ್ಲ ಅವಾಗ ನಿಮಗೆ ಅಲ್ಲಿ ಕ್ಲಿಯರ್ ಮಾಡ್ತೀನಿ, ಒಂದು ಅವಕಾಶ. ಇನ್ನೊಂದು, ಪ್ರಿಪೋಸಿಷನ್ ಕಲಿಸ್ಬೇಕಾದ್ರೆ ಈ ವಾಕ್ಯ ಸೇಮ್ ರಿಪೀಟ್ ಆಗುತ್ತೆ. ಅಲ್ಲಿ ಸಿನ್ಸ್ ಮತ್ತು ಫಾರ್ನ ಅಲ್ಲಿ ಎಲ್ಲಿ ಬಳಕೆ ಮಾಡಬೇಕು, ಹೇಗೆ ಬಳಸಬೇಕು ಅಂತಕ್ಕಂಥದ್ದು ಬಂದಾಗ ಈ ವಾಕ್ಯದ ಒಂದು ಎಕ್ಸಾಂಪಲನ್ನು ತಗೋತೀನಿ. ಸೊ ಅಲ್ಲಿ ನಿಮಗದು ಕ್ಲಿಯರ್ ಆಗುತ್ತೆ. ಓಕೆನಾ. ಐ ಹ್ಯಾವ್ ಬೀನ್ ರೈಟಿಂಗ್, ಇದು DIS. ನಾನು ಬರೆಯುತ್ತಲೇ ಇದ್ದೇನೆ, ಬರೆಯುತ್ತಲೇ ಇದ್ದೇವೆ, ನೀನು ಬರೆಯುತ್ತಲೇ ಇದ್ದೀಯಾ, ನೀವು ಬರೆಯುತ್ತಲೇ ಇದ್ದೀರಿ, ಅವರು ಬರೆಯುತ್ತಲೇ ಇದ್ದಾರೆ, ಅವುಗಳು ಬರೆಯುತ್ತಲೇ ಇದ್ದಾವೆ, ಅವನು ಬರೆಯುತ್ತಲೇ ಇದ್ದಾನೆ, ಅವಳು ಬರೆಯುತ್ತಲೇ ಇದ್ದಾಳೆ, ಅದು ಅಥವಾ ಇದು ಬರೆಯುತ್ತಲೇ ಇದೆ. DAS, ಡಿಕ್ಲರೇಟಿವ್ ಅಫರ್ಮೇಟಿವ್ ಸೆಂಟೆನ್ಸ್. ಸೊ ನೆಕ್ಸ್ಟ್ ಯಾವ್ದು ಬರ್ಬೋದು ಹಾಗಾದರೆ ಸ್ನೇಹಿತರೆ? DNS. ನಿಮಗೆಲ್ಲ ಗೊತ್ತೇ ಇದೆ, 6 ವಾಕ್ಯ ಕರೆಕ್ಟಾಗಿ ಹೇಳಿದ್ದೀವಿ ಹಿಂದಿನ ವಿಡಿಯೋದಲ್ಲಿ. DIS, DNS, IAS, INS, WHIAS, WHINS. ಸೊ ಈ 6 ವಾಕ್ಯವನ್ನು ಕರೆಕ್ಟಾಗಿ ನಾವು ನೋಡಿದ್ದೇವೆ ಮತ್ತು ಕೇಳಿದ್ದೇವೆ. ಇಲ್ಲಿ DNS ಅಂದರೆ ಏನು? ಆ ಇರ್ತಕ್ಕಂಥ ವಾಕ್ಯಕ್ಕೆ ನಾಟ್ ಸೇರಿಸಿದಾಗ ಏನಾಗುತ್ತೆ, DNS. ನೋಡಿ, I have been writing DIS,
I have not been writing DNS. Just I am going to add not here. It is called negative. Declarative affirmative sentence. Declarative negative sentence. ಅದು ಅಫರ್ಮೇಟಿವ್, ಇದು ನೆಗೆಟಿವ್. ನಾನು ಬರೆಯುತ್ತಲೇ ಇದ್ದೇನೆ, ನಾನು ಬರೆಯುತ್ತಲೇ ಇಲ್ಲ. ನಾವು ಬರೆಯುತ್ತಲೇ ಇಲ್ಲ. ನೀನು ಬರೆಯುತ್ತಲೇ ಇಲ್ಲ. ನೀವು ಬರೆಯುತ್ತಲೇ ಇಲ್ಲ. ಅವರು ಬರೆಯುತ್ತಲೇ ಇಲ್ಲ. ಅವುಗಳು ಬರೆಯುತ್ತಲೇ ಇಲ್ಲ. ಅವನು ಬರೆಯುತ್ತಲೇ ಇಲ್ಲ. ಅವಳು ಬರೆಯುತ್ತಲೇ ಇಲ್ಲ. ಅದು ಅಥವಾ ಇದು ಬರೆಯುತ್ತಲೇ ಇಲ್ಲ. ನೆಗೆಟಿವ್ ನೆಗೆಟಿವ್. ಅದನ್ನೇ ನೀವು ಇಂಟ್ರಾಗೇಟಿವ್ ಮಾಡ್ಬೋದು. ಉದಾಹರಣೆ ಹೆಂಗೆ ಅಂದರೆ, ಐ ಹ್ಯಾವ್ ಬೀನ್ ರೈಟಿಂಗ್. ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, ಐ ಪಕ್ಕದಲ್ಲೇ ಯಾವತ್ತೂ ಹ್ಯಾವ್ ಇರಬೇಕು ಅಥವಾ ಹ್ಯಾವ್ ಪಕ್ಕದಲ್ಲಿ ಐ ಬರಬೇಕು. ಬೀನ್ ಅಂತಕ್ಕಂಥದ್ದನ್ನು ಸಪ್ರೇಟಾಗಿ ಇಡಬೇಕಾಗುತ್ತೆ. ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಭಾಳ ಜನ ನಾಟನ್ನು ಎಲ್ಲೆಲ್ಲೂ ಹಾಕಿಬಿಡ್ತಾರೆ, ತಪ್ಪದು. ಹಾಗೆ ಆ ರೀತಿ ಯೂಸ್ ಮಾಡಬಾರ್ದು. ಐ ಹ್ಯಾವ್ ಬೀನ್ ರೈಟಿಂಗ್ DIS. ಐ ಹ್ಯಾವ್ ಇಲ್ಲೇ ಇರಬೇಕು. ಏನಿದ್ರು ಇಂಟರ್ಚೇಂಜ್ ಆಗಬೇಕಾಗಿದ್ದು ಐ ಮತ್ತು ಹ್ಯಾವ್ ಮಧ್ಯೆ ಅಷ್ಟೇ. ಇಲ್ಲಿ ಮಿಕ್ಕಿದವೆಲ್ಲ ಆ ಕಡೆನೇ ಇರಬೇಕು, ಸೈಡಿಗೆ ಇರಬೇಕು. ಐ ಹ್ಯಾವ್ ಬೀನ್ ರೈಟಿಂಗ್ DIS. DNS ನೋಡಿದಾಗ ಐ ಹ್ಯಾವ್ ನಾಟ್ ಬೀನ್ ರೈಟಿಂಗ್. ಐ ಹ್ಯಾವ್ ನಾಟ್ ಬೀನ್ ರೈಟಿಂಗ್. ಈಗ ಚೇಂಜ್ ಆಗಬೇಕಾಗಿದ್ದು IASಗೆ ಯಾವುದು? ಹ್ಯಾವ್ ಐ ಅಷ್ಟೇ. ಬೀನ್ ರೈಟಿಂಗ್ ಈ ಕಡೆನೇ ಇರಬೇಕು. ಇನ್ನೊಂದು ಸಲ ನೀಟಾಗಿ ಸ್ಟಾರ್ಟಿಂಗಿಂದ ನೋಡ್ಕೊಂಬರೋದಾದರೆ ಐ ಹ್ಯಾವ್ ಬೀನ್ ರೈಟಿಂಗ್. ಓಕೆನಾ? ಐ ಹ್ಯಾವ್ ಬೀನ್ ರೈಟಿಂಗ್. ನೆಗೆಟಿವ್ ಮಾಡ್ತಕ್ಕಂಥ ವಾಕ್ಯ ಯಾವುದು? ಐ ಹ್ಯಾವ್ ನಾಟ್ ಬೀನ್ ರೈಟಿಂಗ್. IAS ಮಾಡ್ಬೇಕಾರೆ ಹ್ಯಾವ್ ಐ ಬೀನ್ ರೈಟಿಂಗ್ ಈ ಕಡೆನೇ ಇರಬೇಕು. ಹ್ಯಾವಂಟ್ ಐ ಬೀನ್ ರೈಟಿಂಗ್ ಈ ಕಡೆನೇ ಇರಬೇಕು. ವಾಟ್ ಹ್ಯಾವ್ ಐ ಬೀನ್ ರೈಟಿಂಗ್? ವೈ ಹ್ಯಾವಂಟ್ ಐ ಬೀನ್ ರೈಟಿಂಗ್? ನಾನು ಬರೆಯುತ್ತಲೇ ಇದ್ದೇನೆ, ನಾನು ಬರೆಯುತ್ತಲೇ ಇಲ್ಲ, ನಾನು ಬರೆಯುತ್ತಲೇ ಇದ್ದೇನೆಯೇ, ನಾನು ಬರೆಯುತ್ತಲೇ ಇಲ್ಲವೇ, ನಾನು ಏನನ್ನು ಬರೆಯುತ್ತಲೇ ಇದ್ದೇನೆ, ನಾನು ಏಕೆ ಬರೆಯುತ್ತಲೇ ಇಲ್ಲ. ಈ 6 ವಾಕ್ಯವನ್ನು ಪ್ರತಿ ಸ್ಲೈಡಲ್ಲೂ, ಪ್ರತಿ ಟೆನ್ಸಲ್ಲೂ, ಪ್ರತಿ ಕಾಲಮಲ್ಲೂ ನೀವು ನೋಡ್ಕೊತಾ ಹೋಗಬೇಕಾಗುತ್ತೆ. ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಸ್ನೇಹಿತರೆ, PSI ಟ್ರಾನ್ಸ್ಲೇಷನ್ ಅಂತ ಬಂದಾಗ ಅಥವಾ ಇಂಗ್ಲೀಷ್ ಪ್ರೊನೌನ್ಸಿಯೇಷನ್ ಅಥವಾ ಕಮ್ಯುನಿಕೇಷನ್ ಅಂತ ಬಂದಾಗ ನಾವಲ್ಲಿ ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ ವರ್ಬನ್ನು ಹಿಡಿತದಲ್ಲಿ ಇಟ್ಕೊಬೇಕಾಗುತ್ತೆ. ವರ್ಬಿನ ಈ 5 ರೂಪಗಳನ್ನು ತಿಳ್ಕೊಬೇಕಾಗುತ್ತೆ. V1, V2, V3, V4, V5. V1 ಈಸ್ ಫಾರ್ ವಾಟ್? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. V4 is for what? Continuous tense. V3 is for what? Perfect tense. Again, V4 is for what? Present perfect continuous tense. V1 ಅನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸಿಗೂ, V4 ಅನ್ನು ಕಂಟಿನ್ಯೂಸ್ ಟೆನ್ಸಿಗೂ, V3 ಅನ್ನು ಪರ್ಫೆಕ್ಟಿಗೂ, ಮತ್ತೆ V4 ಅನ್ನು ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಿಗೂ ಬಳಸ್ತೇವೆ. ಅದರ ಅರ್ಥ 1 4 3 4. 1 4 3 4. ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಸೊ ಹಾಗಾದರೆ DIS ಆಯಿತು, DNS ಆಯಿತು. IAS ಮಾಡ್ತಕ್ಕಂಥ ಮೆಥಡನ್ನು ನೀಟಾಗಿ ನಿಮ್ಗೆ ತೋರಿಸಿದ್ದೀನಿ. ಐ ಹ್ಯಾವ್ ಬೀನ್ ರೈಟಿಂಗ್, ಐ ಹ್ಯಾವ್ ನಾಟ್ ಬೀನ್ ರೈಟಿಂಗ್. ಬೀನ್ ರೈಟಿಂಗ್ ಈ ಕಡೆಗೆ ಇರಬೇಕು, ಯಾವುದೇ ಸಂದರ್ಭದಲ್ಲೂ ಮಿಕ್ಸ್ ಆಗಬಾರ್ದು. ಹ್ಯಾವ್ ಐ ಬೀನ್ ರೈಟಿಂಗ್? ಹ್ಯಾವಂಟ್ ಐ ಬೀನ್ ರೈಟಿಂಗ್? ವಾಟ್ ಹ್ಯಾವ್ ಐ ಬೀನ್ ರೈಟಿಂಗ್? ವೈ ಹ್ಯಾವಂಟ್ ಐ ಬೀನ್ ರೈಟಿಂಗ್? ಈ ರೀತಿ 6 ವಾಕ್ಯ ಮಾಡ್ತಕ್ಕಂಥದ್ದನ್ನು ತಾವು ದಯವಿಟ್ಟು ಗಮನದಲ್ಲಿ ಇಟ್ಕೋಬೇಕು ಅಂತಕ್ಕಂಥದ್ದು. ಹಾಗೆಯೇ ಪ್ರೆಸೆಂಟ್ ಟೆನ್ಸ್ ಅಂತಕ್ಕಂಥ ಕುಟುಂಬದ ಒಬ್ಬ ಯಜಮಾನ ಇದ್ದರು. ಅವರಿಗೆ 4 ಜನ ಮಕ್ಕಳಿದ್ರು. ದ ಸ್ಟೋರಿ ಈಸ್ ಎಂಡ್. ಯಾರ ಫ್ಯಾಮಿಲಿದು? ಪ್ರೆಸೆಂಟ್ ಟೆನ್ಸ್ ಫ್ಯಾಮಿಲಿಯ ಸ್ಟೋರಿ ಇವತ್ತು ಅಂತ್ಯ ಆಗ್ತಾ ಇದೆ. ಹೇಗೆ ಅಂತಂದರೆ, ಪ್ರೆಸೆಂಟ್ ಟೆನ್ಸ್ ಅಂತಕ್ಕಂಥ ಒಬ್ಬ ಕುಟುಂಬದ ಯಜಮಾನ ಇದ್ದರು. ಅವರಿಗೆ 4 ಜನ ಮಕ್ಕಳಿದ್ರು. ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಹಾಗಾದರೆ 1 4 3 4 ನೋಡ್ತಾ ಇದ್ದಿಲ್ಲ ಸ್ನೇಹಿತರೆ? V1 ಸಿಂಪಲ್ ಪ್ರೆಸೆಂಟ್, V4 ಪ್ರೆಸೆಂಟ್ ಕಂಟಿನ್ಯೂಯಸ್, V3 ಪ್ರೆಸೆಂಟ್ ಪರ್ಫೆಕ್ಟ್, ಮತ್ತು V4 ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಅಂದರೆ ನಿಮಗೊಂದು ಮಾತು ಹೇಳಿದ್ದೆ, ಸಿಂಪಲ್, ಸಿಂಪಲ್ ಟು ಬಿ ಟು ಹ್ಯಾವ್, ಸಿಂಪಲ್ ಟು ಬಿ ಟು ಹ್ಯಾವ್. ಈ 3 ಕರೆಕ್ಟಾಗಿ ಬಂದರೆ, ಸಿಂಪಲ್ ಟು ಬಿ ಟು ಹ್ಯಾವ್ ಕರೆಕ್ಟಾಗಿ ಬಂದರೆ ಅರ್ಧ ಇಂಗ್ಲೀಷ್ ಬಂದ ಹಾಗೆ. ಇಫ್ ಯು ನೋ ಸಿಂಪಲ್ ಇನ್ಕ್ಲೂಡಿಂಗ್ 2 pillars like to be and to have, it means you have learned half of English. ಹಾಗಾದರೆ ನೋಡಿ, ಉದಾಹರಣೆ ತಗೊಂಡಾಗ ನೋಡಿ, ಇದು ಸಿಂಪಲ್ ಆಯಿತು, ಟು ಬಿ ಆಯಿತು, ಟು ಹ್ಯಾವ್ ಆಯಿತು, ಕಂಟಿನ್ಯೂಯಸ್
ಟು ಬಿ ಎ ಲಿಂಕ್ ತೊಗೊಂಡು ಯಾರಾಗಿದ್ದಾರೆ? ಕಂಟಿನ್ಯೂಸ್ ಟೆನ್ಸ್ ಆಗಿದ್ದಾರೆ. ಟು ಹ್ಯಾವ್ ದ ಲಿಂಕ್ ತೊಗೊಂಡು ಯಾರಾಗಿದ್ದಾರೆ? ಪರ್ಫೆಕ್ಟ್ ಟೆನ್ಸ್ ಆಗಿದ್ದಾರೆ. ಆ ಕಂಟಿನ್ಯೂಸ್ ಮತ್ತು ಪರ್ಫೆಕ್ಟ್ ಟೆನ್ಸನ್ನು ಒಂದು ಮಿಕ್ಸಿಂಗ್ ವಿಚಾರವೇ ಯಾವುದು? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಅಥವಾ ಕಾಂಬಿನೇಷನ್ ಆಫ್ ಬೋತ್ ದ ಟೆನ್ಸಸ್ ಲೈಕ್ ಪ್ರೆಸೆಂಟ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಸ್ ಈಸ್ ಕಾಲ್ಡ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಅದನ್ನು ದಯವಿಟ್ಟು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಅದು ಹೆಂಗೆ ಯೂಸ್ ಆಗ್ತಾಯಿದೆ ಅನ್ನೋದನ್ನು ಎಲ್ಲ ಟೆನ್ಸನ್ನು ಒಂದೇ ಸಿಂಗಲ್ ಸ್ಲೈಡಲ್ಲಿ ಇರ್ತಕ್ಕಂತಹ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡಿದ್ದೀನಿ. ತಮಗೆಲ್ಲರಿಗೂ ಅದು ನೀಟಾಗಿ ಅರ್ಥ ಆಗುತ್ತೆ ಮತ್ತು ಸಂತೋಷ ಆಗುತ್ತೆ ಅಂತಕ್ಕಂಥ ಒಂದು ಆಶಯವನ್ನು ಹೊಂದಿದ್ದೇನೆ. ಸೇ ಫಾರ್ ಎಕ್ಸಾಂಪಲ್ ಪ್ರೆಸೆಂಟ್ ಟೆನ್ಸ್, ಹೆಡ್ ಆಫ್ ದ ಫ್ಯಾಮಿಲಿ, ಕುಟುಂಬದ ಮುಖ್ಯಸ್ಥರು ಯಾರು? ಪ್ರೆಸೆಂಟ್. ಅವರಿಗೆ ಎಷ್ಟು ಜನ ಮಕ್ಕಳು? 4 ಜನ. ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಉದಾಹರಣೆ, ಐ ರೈಟ್, ಐ ಆಮ್ ರೈಟರ್, ಐ ಹ್ಯಾವ್ ರೈಟಿಂಗ್ ಸ್ಕಿಲ್. ನೋಡಿ ಸ್ನೇಹಿತರೆ, ಐ ರೈಟ್, ಐ ಆಮ್, ಕರೆಕ್ಟ್ ಈ ಕೈ ನೋಡಿ, ಐ ಆಮ್ ರೈಟರ್, ಐ ಹ್ಯಾವ್ ರೈಟಿಂಗ್ ಸ್ಕಿಲ್. ಈಗ ಅದನ್ನೇ ಕೆಳಗೆ ಹೋಗ್ತೀನಿ ನೋಡಿ, ಐ ಆಮ್ ರೈಟಿಂಗ್, ಐ ಹ್ಯಾವ್ ರಿಟನ್, ಐ ಹ್ಯಾವ್ ಬೀನ್ ರೈಟಿಂಗ್. ಅಂದರೆ ನಿಮಗೆ ಟು ಬಿ ಮತ್ತು ಟು ಹ್ಯಾವ್ ಇಲ್ಲದೆ ಮುಂದಿನ ಯಾವ ಸೆಂಟೆನ್ಸನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅನ್ಲೆಸ್ ಯು ಅಂಡರ್ಸ್ಟ್ಯಾಂಡ್ ಸಿಂಪಲ್ ಇನ್ಕ್ಲೂಡಿಂಗ್ ಬೋತ್ ಪಿಲ್ಲರ್ಸ್ ಕಾಲ್ಡ್ ಟು ಬಿ ಆ್ಯಂಡ್ ಟು ಹ್ಯಾವ್, ಯು ಕಾಂಟ್ ಮೇಕ್ ಎನಿ ಸೆಂಟೆನ್ಸ್. ಐ ಆಮ್ ವೆರಿ ಶ್ಯೂರ್. ಸೊ ಹಾಗಾಗಿ ಐ ರೈಟ್, ಐ ಆಮ್ ರೈಟರ್, ಐ ಹ್ಯಾವ್ ರೈಟಿಂಗ್ ಸ್ಕಿಲ್, ಐ ಆಮ್ ರೈಟಿಂಗ್, ಐ ಹ್ಯಾವ್ ರಿಟನ್, ಐ ಹ್ಯಾವ್ ಬೀನ್ ರೈಟಿಂಗ್. ನಾನು ಬರೆಯುತ್ತೇನೆ, ನಾನು ಬರಹಗಾರನಾಗಿ ಇದ್ದೇನೆ, ನಾನು ಬರೆಯುವ ಕೌಶಲ್ಯವನ್ನು ಹೊಂದಿದ್ದೇನೆ, ನಾನು ಬರೆಯುತ್ತಾ ಇದ್ದೇನೆ, ನಾನು ಬರೆದಿದ್ದೇನೆ, ನಾನು ಬರೆಯುತ್ತಲೇ ಇದ್ದೇನೆ. ನಾನು ಬರೆಯುತ್ತೇನೆ, ಬರಹಗಾರನಾಗಿದ್ದೇನೆ, ಬರೆಯುವ ಕೌಶಲ್ಯವನ್ನು ಹೊಂದಿದ್ದೇನೆ, ನಾನು ಬರೆಯುತ್ತಿದ್ದೇನೆ, ನಾನು ಬರೆದಿದ್ದೇನೆ, ನಾನು ಬರೆಯುತ್ತಲೇ ಇದ್ದೇನೆ. ಅದೇ ಥರ ನೀವು ಪ್ರತಿಯೊಬ್ಬರಿಗೂ ಕೂಡ ವಾಕ್ಯವನ್ನು ಮಾಡ್ಬೋದು, ವಿ ಮಾಡ್ಬೋದು. ಒಂದು ವಿ ಅನ್ನು ಎಕ್ಸಾಂಪಲ್ ಆಗಿ ತಗೊಂಡಾಗ, ವಿ ರೈಟ್, ವಿ ಆರ್ ರೈಟರ್ಸ್, ವಿ ಆರ್ ರೈಟರ್ಸ್, ವಿ ಹ್ಯಾವ್ ರೈಟಿಂಗ್ ಸ್ಕಿಲ್, ವಿ ಆರ್ ರೈಟಿಂಗ್, ವಿ ಹ್ಯಾವ್ ರಿಟನ್, ವಿ ಹ್ಯಾವ್ ಬೀನ್ ರೈಟಿಂಗ್. ಅಂದರೆ ಟು ಬಿ ಮತ್ತು ಟು ಹ್ಯಾವ್ ಕರೆಕ್ಟಾಗಿ ನಿಮಗೆ ಗೊತ್ತಾಗಬೇಕಾಗುತ್ತೆ ಸ್ನೇಹಿತರೆ. ಅದನ್ನೇ ತೊಗೊಂಡು ಐ ಎನ್ ಜಿ ಮಾಡಿದರೆ ಅದೇ ಕಂಟಿನ್ಯೂಸ್ ಟೆನ್ಸ್, ಅದನ್ನೇ ತೊಗೊಂಡು ಪರ್ಫೆಕ್ಟ್ ಟೆನ್ಸ್ ಮಾಡಿದರೆ ಅಂದರೆ ಮೀನ್ಸ್ ವಿ3 ಮಾಡಿದರೆ ಅದೇ ಪರ್ಫೆಕ್ಟ್ ಟೆನ್ಸ್, ಅವಿಬ್ಬರನ್ನು ಒಂದು ಕಾಂಬಿನೇಷನ್ ಮಾಡಿದ್ರೆ ಅದೇ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸ್ನೇಹಿತರೆ ಇನ್ನೊಂದು ಸಲ ಹೇಳ್ತೀನಿ, ದಯವಿಟ್ಟು ವರ್ಬ್ ಮೇಲೆ ನಮಗೆ ಕಮಾಂಡ್ ಇರಬೇಕಾಗುತ್ತೆ. ಟ್ರಾನ್ಸ್ಲೇಷನ್ ಪೇಪರಲ್ಲಿ ಮೇನ್ ವೀಕ್ ಆಗ್ತಕ್ಕಂಥ ಸಂದರ್ಭ ಎಲ್ಲಿ ಅಂತಂದರೆ ವರ್ಬನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ನಾವು ವಿಫಲರಾದಾಗ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಒಂದು ವಿನಂತಿಯನ್ನು ಈ ಹಿಂದೂ ಮಾಡಿದ್ದೀನಿ, ಈಗೂ ಮಾಡ್ತೇನೆ. ನನ್ನ ಪ್ರತಿಯೊಂದು ಸ್ಲೈಡಲ್ಲೂ ಕೂಡ ಕೊನೆಯ ಅಕ್ಷರಗಳನ್ನು, ಯಾವ ವಾಕ್ಯವು ವಿಚ್ ಸೆಂಟೆನ್ಸ್ ಎಂಡ್ಸ್ ವಿತ್ ಐದರ್ ಫುಲ್ ಪಾಯಿಂಟ್ ಆರ್ ಕ್ವಶನ್ ಮಾರ್ಕ್, ಯಾವ ವಾಕ್ಯವು ಫುಲ್ ಪಾಯಿಂಟ್ ಅಥವಾ ಕ್ವಶನ್ ಮಾರ್ಕಿಂದ ಅಂತ್ಯವಾಗ್ತದೋ ಆ ಸಂದರ್ಭದಲ್ಲಿ ಅದರ ಹಿಂದಿಂದೆ ಇರ್ತಕ್ಕಂಥದ್ದೇ ಕ್ರಿಯಾಪದವಾಗಿರುತ್ತೆ. ಆ ಕ್ರಿಯಾಪದ ಅಂದ್ರೇನು? ವರ್ಬ್. ವರ್ಬ್ ಅಂದ್ರೇನು? ವರ್ಕ್. ವರ್ಕ್ ಅಂದ್ರೇನು? ಆ್ಯಕ್ಷನ್. ಹಂಗಂದ್ರೆ ಏನು? ಟೆನ್ಸ್. ಸೊ ಹಾಗಿರೋದ್ರಿಂದ ಈ ಒಂದು ಸಿಂಪಲ್, ಟು ಬಿ, ಟು ಹ್ಯಾವ್, ಕಂಟಿನ್ಯೂಯಸ್, ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್, ಇದನ್ನು ದಯವಿಟ್ಟು ಈ ಹಿಂದಿನ ಸ್ಲೈಡನ್ನು ಇಟ್ಕೊಳ್ತಾ ಇವತ್ತಿನ ವಿಡಿಯೋಕ್ಕೆ ಅದನ್ನು ಕನೆಕ್ಟಿವಿಟಿಯನ್ನು ತಗೊಂಡು ತಾವು ಅರ್ಥ ಮಾಡ್ಕೋತೀರಿ ಅಂತಕ್ಕಂಥ ಒಂದು ನಂಬಿಕೆಯೊಂದಿಗೆ ಇಷ್ಟು ಹೊತ್ತು ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ, ಸೊ ದಿಸ್ ಈಸ್ ದ ಎಂಡ್ ಆಫ್ ಪ್ರೆಸೆಂಟ್ ಮ್ಯಾಟರ್. ಇನ್ ಅವರ್ ನೆಕ್ಸ್ಟ್ ವಿಡಿಯೋ ಲೆಟ್ ಅಸ್ ಗೋ ಫಾರ್ ಪಾಸ್ಟ್. ಓಕೆನಾ ಸ್ನೇಹಿತರೆ? ಥ್ಯಾಂಕ್ ಯು ವೆರಿ ಮಚ್.